दीनियात और अरबिक लैंग्वेज के साथ स्मार्ट क्लासेस, वाटर फिल्टर की सहूलत, बच्चों की तबीयत का भी रखेंगे ख्याल। एडमिशन ओपन इंशाल इंग्लिश मीडियम स्कूल। नर्सरी से 10th तक वैन की सहूलत के साथ आपके बच्चों को दुनिया की तालीम के साथ साथ मुल्क की तरक्की में हिस्सेदार बनाने और आपके बच्चों के रोशन मुस्तकबिल का साथी इंशाल इंग्लिश मीडियम स्कूल, महबूब नगर नियर अजहर ग्राउंड, इंदिरा नगर, JM रोड, बीजापुर। स्वागत है आपका बी न्यूज नेशन में। मैं हूं आबिद हुसैन शेख। मातम के घरों से सियासत बंद करे बीजेपी, कांग्रेस की नाराजगी। आए दिन रुखसाना, नेहा, अंजलि ये तमाम केस प्यार के जाल में फंसने के चलते हुए हैं कत्ल। कोई भी करे अपराध अपराध ही होता है, इस पर भी धर्म जाति का नाम देकर अपने फायदे के लिए इस्तेमाल करना भी एक अपराध होता है। अंजलि रुखसाना केस में बजरंग दल बीजेपी का वो सीरियसपन नहीं दिखाई दिया जो नेहा और फयाज मामले में मातम के घर से सियासत का फायदा उठाया गया, जिसके लिए बीजेपी राष्ट्रीय अध्यक्ष JP नड्डा को भी नेहा के परिवार से मिलाया गया। ये भेदभाव करना समाज के लिए नुकसान है। ऐसी वारदातें हर सरकार में होती हैं। 56 इंच का सीना रखने वाले प्रधानमंत्री पर भी भड़के कांग्रेस के KPCC स्पोक पर्सन SM पाटिल, गनिहार सुभाष कल्लीमनी, डॉक्टर रवि बिरादार, नागराज लंबू, शिवाजी नाटगार रहे इस प्रेस कॉन्फ्रेंस में मौजूद। ಪ್ರೇಮ ಪ್ರಕರಣಕ್ಕೋಸ್ಕರ ಕೊಲೆಗಳಾಗ್ತಾ ಇದ್ದಾವೆ. ಅದರಲ್ಲಿ ಇತ್ತೀಚೆಗೆ ಹುಬ್ಬಳ್ಳಿ ನಗರದಲ್ಲಿ ಅಂಜಲಿ ಅಂಬಿಗರ್ ಅನ್ನಂಥ ಒಬ್ಬ ಹುಡುಗಿಯ ಕೊಲೆಯಾಗಿದೆ. ಅದಕ್ಕಿಂತಲೂ ಹಿಂದೆ ನೇಹಾ ಎನ್ನುವ ಹುಡುಗಿಯ ಕೊಲೆಯಾಗಿದೆ. ಅದಕ್ಕಿಂತಲೂ ಹಿಂದೆ ರುಕ್ಸಾನಾ ಎನ್ನುವ ಒಂದು ಹುಡುಗಿಯ ಕೊಲೆಯಾಗಿದೆ. ಅದಕ್ಕಿಂತಲೂ ಹಿಂದೆ ಮಂಗಳೂರಿನಲ್ಲಿ 4 ಜನ ಸದಸ್ಯರಿದ್ದಂಥ ಒಂದು ಕುಟುಂಬದ, ಮುಸ್ಲಿಂ ಕುಟುಂಬದ, ಇಡೀ ಒಂದು ಕುಟುಂಬದ ಕೊಲೆಯಾಗಿದೆ. ಅದಕ್ಕಿಂತಲೂ ಹಿಂದೆ ಪ್ರವೀಣ್ ನೆಟ್ಟಾರ್ ಕೇಸ್ ಇರಬೇಕು. ಪ್ರವೀಣ್ ನೆಟ್ಟಾರ್ ಕೇಸ್ ಆದಮೇಲೆ ಮಂಗಳೂರಿನಲ್ಲಿ 2 ಮುಸ್ಲಿಂ ಯುವಕರ ಕೊಲೆಯಾಗಿದೆ. ಇನ್ನೂ ಇಂಥವು ಕೊಲೆಗಳು ಆಗಿದ್ದಾವೆ. ಆದರೆ ಈ ಎಲ್ಲ ಕೊಲೆಗಳಲ್ಲಿ ಮುಸ್ಲಿಂ ಅಪರಾಧಿಗಳು ಎಲ್ಲಿದ್ದಾರೆ ಅಲ್ಲಿ ಮಾತ್ರ BJP, RSSದವರು, ಸಂಘ ಪರಿವಾರದವರು, ಬಜರಂಗ ದಳವರು ಪ್ರತಿಭಟನೆ ಮಾಡೋದು, ಅದಕ್ಕೆ ಭಾಳ ಹೆಚ್ಚಿನ ಪ್ರಚಾರ ಕೊಡೋದು, ಅದನ್ನು ರಾಜಕೀಯಗೋಸ್ಕರ ಬಳಸ್ಕೊಳ್ಳೋದು ಮಾಡ್ತಾ ಇದ್ದಾರೆ. ಇದನ್ನು ನಾವು ಈ ಸಂದರ್ಭದಲ್ಲಿ ಖಂಡಿಸ್ತೀವಿ. ಕೊಲೆಗಳು ಕೊಲೆಗಳೇ, ಅದಕ್ಕೆ ಜಾತಿ ಧರ್ಮ ಇರುವುದಿಲ್ಲ. ಇವತ್ತು ಪ್ರೇಮ ಪ್ರಕರಣದಲ್ಲಿ ಕೊಲೆಗಳಾಗ್ತಾ ಇದ್ದಾವೆ ಅಂದರೆ ಜಾತಿ ಧರ್ಮ ನೋಡಿ ಪ್ರೇಮ ಪ್ರಕರಣಗಳಾಗೋದಿಲ್ಲ. ಆದರೆ ಮುಸ್ಲಿಮರಿಂದ ನಡೆದಂಥ ಘಟನೆಗಳಲ್ಲಿ ಮಾತ್ರ ಇವರು ಇಂಥ ಕೃತ್ಯ ಮಾಡ್ತಾರೆ, ಇಂಥ ಪ್ರತಿಭಟನೆ ಮಾಡೋದು, ಅದನ್ನು ಬಳಸ್ಕೊಳ್ಳೋದು. ಇವರಿಗೆ ರಾಜಕೀಯವನ್ನು ಹೆಣಗಳ ಮೇಲೆ ರಾಜಕೀಯ ಮಾಡೋದು ಇವ್ರಿಗೆ ಪ್ರಾಕ್ಟೀಸ್ ಆಗಿಬಿಟ್ಟದು BJP ಅವರಿಗೆ ಮತ್ತು ಎಲ್ಲ ಸಂಘ ಪರಿವಾರದವ್ರಿಗೆ. ಇವರು ಮೊದಲಿನಿಂದ ಹೆಣಗಳ ಮೇಲೆ ರಾಜಕೀಯ ಮಾಡ್ಕೊತ ಬಂದರು. ಅವರೇ ಗಲಭೆಗಳನ್ನು ಹುಟ್ಟಾಕೋದು, ಅವರೇ ದೊಂಬೆಗಳನ್ನು ಮಾಡೋದು, ಅವರೇ ಹೆಣಗಳನ್ನು ಹಾಕೋದು, ಮತ್ತು ಆ ಹೆಣಗಳ ಮೇಲೆ ಅವರೇ ಎಲ್ಲ ಮಾಡೋದು. ಇವತ್ತು ಏನಾದರೂ ಅವರು ಅಸ್ತಿತ್ವ ಇದ್ದರೆ, ರಾಜಕೀಯ ಅಸ್ತಿತ್ವ ಹುಡುಕೊಳ್ತಾ ಇದ್ದರೆ ಅದು ಹೆಣಗಳ ಮೇಲೇನೆ ಮಾಡ್ತಾ ಇದ್ದಾರೆ ಅವರು. ಇದನ್ನು ನಾವು ಈ ಸಂದರ್ಭದಲ್ಲಿ ನಮ್ಮ ಸಂಘಟನೆ ಮುಖಾಂತರ ಖಂಡಿಸ್ತಾ ಇದ್ದೀವಿ. ಕೊಲೆಗಳು ಆಗುವುದು ಬಹಳ ಖಂಡಿಸ್ತಕ್ಕಂಥ ಕೆಲಸ. ಇದು ಅಮಾನವೀಯ ಕೆಲಸ. ಇದಕ್ಕೆ ಧರ್ಮ, ಜಾತಿ, ರಾಜಕೀಯ ಪಕ್ಷ, ಸಂಘಟನೆಗಳಿಲ್ಲ. ಆದರೆ ಇವರೇನು ಮಾಡ್ತಾ ಇದ್ದಾರಲ್ಲ, ಇದು ಜಾತಿ ಮೇಲೆ. ಹಾಗಾದ್ರೆ ಈ ಅಂಜಲಿ ಅಂಬಿಗರ್ ಹುಡುಗಿ ಬಗ್ಗೆ ಯಾಕೆ ಇವರು ಪ್ರತಿಭಟನೆ ಮಾಡ್ತಾಯಿಲ್ಲ? ಅಂಜಲಿ ಅಂಬಿಗರ್ ಹಿಂದೂ ಹುಡುಗಿ ಅಲ್ವಾ? ಅದು ಕೊಂದವರು ಎಲ್ಲೆಲ್ಲಿ ಹಿಂದೂ ಇರ್ತಾರ ಅಲ್ಲಿ ಇವರು, ಯಾರು ಕೊಲೆ ಮಾಡಿರ್ತಾರ ಆ ಹಿಂದೂಗಳು ಎಲ್ಲಿ ಬರ್ತದ ಅಲ್ಲಿ ಇವರು ಪ್ರತಿಭಟನೆ, ಅದನ್ನು ರಾಜಕೀಯಗೋಸ್ಕರ ಮಾಡೋದಿಲ್ಲ. ಇದನ್ನು ನಾವು ಖಂಡಿಸ್ತೀವಿ. ಕೊಲೆಗಳು ಬಹಳಷ್ಟು ಆಗ್ತಾ ಇದ್ದಾವೆ. ಅದನ್ನು ಇವ್ರು ಏನು ಮಾಡ್ತಿದ್ದಾರೆ? ಸರ್ಕಾರ ವಿಫಲ ಆಗಿದೆ, ಸರ್ಕಾರ ಕೊಲೆಗಳು ಇವ್ರು ಬಂದ ಮೇಲೆ ಹೀಗಾಗ್ತಾ ಇದೆ, ಹಾಗಾಗ್ತಾ ಇದೆ. ಎಲ್ಲ ಸರ್ಕಾರಗಳಿದ್ದಾಗ ಕೊಲೆ ಆಗಿದ್ದಾವೆ. ಎಲ್ಲ ಸರ್ಕಾರಗಳಿದ್ದಾಗ, ಯಾವುದೇ ಪಕ್ಷದ ಸರ್ಕಾರ ಇದ್ದಾಗೂ ಪ್ರೇಮ ಪ್ರಕರಣಗಳಾಗಿದ್ದಾವೆ. ಸಿದ್ದರಾಮಯ್ಯವ್ರ ಸರ್ಕಾರ ಮೇಲೆ ಗೋಬಿ ಕೂರಿಸ್ಬೇಕು, ಕಾಂಗ್ರೆಸ್ ಸರ್ಕಾರ ಮೇಲೆ ಗೋಬಿ ಕೂರಿಸ್ಬೇಕು, ಅದನ್ನು ರಾಜಕೀಯಗೋಸ್ಕರ ಹೇಳ್ತಾ ಇದ್ದಾರೆ ಇವರು. ಅದನ್ನು ನಾವು ಖಂಡಿಸ್ತೀವಿ ಸಂದರ್ಭದಲ್ಲಿ. ಪ್ರಹ್ಲಾದ್ ಜೋಶಿ ಇರ್ಬೋದು,
ಮತ್ತೊಬ್ರು ಇರ್ಬೋದು, ರಾಜಕೀಯ ಅಶೋಕ್ ಇರ್ಬೋದು, ಇವರು ಬಸವರಾಜ ಬೊಮ್ಮಾಯಿ ಇರ್ಬೋದು, ಇವರೆಲ್ಲ ಇವತ್ತು ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಕುಮ್ಮಕ್ಕು ಕೊಡ್ತಾ ಇದೆ. ಕುಮ್ಮಕ್ಕು ಏನಿರ್ತದೆ? ಪ್ರೇಮ್ ಪ್ರಕರಣಗಳಲ್ಲಿ ಕೊಲೆ ಮಾಡಿದವ್ರಿಗೆ ಸರ್ಕಾರದ ಕುಮ್ಮಕ್ಕು ಯಾವ ತರ ಬರ್ತದೆ? ಕೊಲೆಗಡುಕು ಸರ್ಕಾರ. ಯಾಕೆ ಕೊಲೆಗಡುಕು ಸರ್ಕಾರ? ನಿಮ್ಮ ಕೇಸ್ನಲ್ಲಿ ನೀವಿದ್ದಾಗ ಬಹಳಷ್ಟು ಕೇಸ್ ಆಗಿದಾವ, ಮತ್ತೆ ನೀವು ಕೊಲೆಗಡುಕು ಸರ್ಕಾರನ? ನೀವು ರೈತರಿಗೆ ಗುಂಡು ಹಾಕಿ ಸಾಯ್ ಹೊಡೆದಿರಿ ಹಾವೇರಿನಲ್ಲಿ. ಪರಿವೀಣ ನೆಟ್ಟಾರು ಕೇಸ್ ಆದ್ಮೇಲೆ 2 ಕೊಲೆಗಳು ಹಾಡ ಹಗಲು ಕೊಲೆ ಆದವು, ಅದ್ರ ಬಗ್ಗೆ ಮಾತಾಡೋದಿಲ್ಲ ನೀವು. ಪರಿವೀಣ ನೆಟ್ಟಾರು ಕೇಸಿಗೆ ಹೋಗಿ 25 ಲಕ್ಷ ರೂಪಾಯಿ ಅವನಿಗೆ ಪರಿಹಾರ ಕೊಡ್ತೀರಿ, ಉಳಿದು ಮುಸ್ಲಿಂ ಇಬ್ಬರಿಗೆ ಪರಿಹಾರ ಕೊಡೋದಿಲ್ಲ. 4 ಜನ ಕೊಲೆ ಆದ್ರು, ಯಾರು ಪ್ರವೀಣ್ ಚೌಗ್ಲೇನ್ ಅಂತ ಒಬ್ಬ 4 ಜನ ಮುಸ್ಲಿಮರನ್ನ ಕೊಲೆ ಮಾಡ್ದ. ತಾಯಿ, ತಂಗಿ, ತಮ್ಮ, ಆ ಹುಡುಗಿಯನ್ನ 4 ಜನ ಕೊಲೆ ಮಾಡ್ದ. ಅವಾಗ ನೀವು ಅದಕ್ಕೆ ಹೋಗಿ ಭೇಟಿ ಕೊಡ್ಲಿಲ್ಲ, ಯಾರು ಪರಿಹಾರ ಕೊಡ್ಲಿಲ್ಲ. ಅದು ಹಿಂದೂ ಮುಸ್ಲಿಂ ಅಲ್ವಾ? ಕೊಲೆಗಳೇ ಅವು, ಅದು ಜಾತಿ ಧರ್ಮ ಇರುವುದಿಲ್ಲ. ನೀವು ಸರ್ಕಾರ ವಿಫಲ ಆಗಿದೆ, ಕೆಲವು ರಾಜೀನಾಮೆನೇ ಕೇಳ್ತಾ ಇದ್ದಾರೆ. ನೀವ್ಯಾರ್ಯಾರು ರಾಜೀನಾಮೆ ಕೊಟ್ಟಿದ್ದೀರಿ? ಇಡೀ ಭಾರತ ದೇಶದಲ್ಲಿ ಎಂದೂ ಕಂಡು ಕೇಳಿರದಂತ ಪ್ರಕರಣಗಳಾಗ್ತಾ ಇದ್ದಾವೆ. ಮೋದಿ ರಾಜೀನಾಮೆ ಕೇಳಿ ನೋಡೋಣ, ಯೋಗಿ ಆದಿತ್ಯನಾಥ್ ರಾಜೀನಾಮೆ ಕೇಳಿ, ಬಸವರಾಜ ಬೊಮ್ಮಾಯಿ ಅವ್ರದ್ದು ಕೇಳಿ. ನೀವು ಸ್ತ್ರೀಯರ ಮೇಲೆ ಗೌರವ ಇದ್ರ, ಸಹೋದರಿಯರ ಮೇಲೆ ತಾಯಂದ್ರಿಗೆ ಗೌರವ ಇದ್ರ, ಮಣಿಪುರದಲ್ಲಿ ಬತ್ತಲೆ ಮೆರವಣಿಗೆ ಮಾಡಿದ್ರು, ಅಶ್ಲೀಲ ಲೈಂಗಿಕ ಚೇಷ್ಟೆಗಳನ್ನು ಮಾಡಿದ್ರು ಮೆರವಣಿಗೆಯಲ್ಲಿ. ಇವತ್ತಿಗೆ ನಿಮ್ಮ ಪ್ರಧಾನಿ ಒಂದು ತುಟಿ ಬಿಚ್ಚಿ ಮಾತಾಡಲಿಕ್ಕೆ ತಯಾರಿಲ್ಲ, ಅಲ್ಲಿ ಹೋಗ್ಲೂ ಇಲ್ಲ, ಚುನಾವಣೆ ಸಂದರ್ಭದಲ್ಲಿ ಸಹಿತ ಹೋಗ್ಲಿಲ್ಲ. 56 ಇಂಚಿನ ಪ್ರಧಾನಿ, ಅತಿ ಅಶಕ್ತ ಪ್ರಧಾನಿ. ನಮ್ಮ ದೇಶ ಕಂಡಂತ ಪ್ರಧಾನಿಗಳಲ್ಲಿ ಅತಿ ಅಶಕ್ತ ಪ್ರಧಾನಿ ಅಂದ್ರೆ ನರೇಂದ್ರ ಮೋದಿ ಅವರು. ಯಾರು ಹೋಗ್ಲಿಕ್ಕೆ ರೆಡಿ ಇಲ್ಲ ಅಲ್ಲಿ. ಅವಾಗ ನೀವು ಪ್ರತಿಭಟನೆ ಮಾಡ್ಬೇಕು, ಮಾನವೀಯತೆ ಇದ್ದವರು. ಅಂದ್ರೆ ನಿಮ್ಮ ಹತ್ರ ಕೇವಲ ಜಾತಿ ಇದೆ, ಮಾನವೀಯತೆ ಇಲ್ಲ. ನಿಮ್ಮ ಹತ್ರ ಕೇವಲ ಜಾತಿ ಇದೆ. ಹಾತ್ರಾಸದಲ್ಲಿ ಒಬ್ಬ ದಲಿತ ಯುವತಿಯನ್ನ ಅತ್ಯಾಚಾರ ಮಾಡಿ ಕೊಲೆಗೈದಾಗ ಪೊಲೀಸರು ಹೋಗಿ ಸುಡ್ತಾರೆ ಅವಳನ್ನು. ಇದು ಕುಟುಂಬದವರಿಗೆ ಹಸ್ತಾಂತರ ಮಾಡೋದಿಲ್ಲ ಹೆಣ. ಕೊಲೆಗಳು ಎಲ್ಲಾ ಕಡೆ ಆಗ್ತಾ ಇದ್ದಾವೆ. ಕಾಶ್ಮೀರದಲ್ಲಿ ಆಗಿದ್ದಾವೆ, ಕರ್ನಾಟಕದಲ್ಲಿ ಆಗಿದ್ದಾವೆ. ತುಮಕೂರು ಕೇಸಿಗೆ ಯಾಕೆ ನೀವು ಇದು ಮಾಡಲಿಲ್ಲ, ಪ್ರತಿಭಟನೆ ಮಾಡಲಿ? ರುಕ್ಸಾನ ಕೊಲೆಗೆ ಯಾಕೆ ಮಾಡಲಿಲ್ಲ? ನೀಯಾ ಕೊಲೆಗೆ ಯಾಕೆ ಪ್ರತಿಭಟನೆ ಮಾಡಿದ್ರಿ? ಅವಾಗಲೂ ಅದು ಮಾನವೀಯತೆ ದೃಷ್ಟಿಯಿಂದ ನೋಡಕ್ಕೆ ಅವರು ನಡ್ಡಾ ಅವರು ಬಂದ್ರು ದೆಹಲಿಯಿಂದ ನೀಯಾ ಕೊಲೆ ಪ್ರಕರಣಕ್ಕೆ. ಈಗ ಯಾಕೆ ಬರ್ತಾ ಇಲ್ಲ? ಅಂಜಲಿ ಅಂಬಿಗರ್ ಕೊಲೆ ಕೇಸಿಗೆ ಯಾಕೆ ಬರ್ತಾ ಇಲ್ಲ ನೀವು? ಅವ್ರು ಹಿಂದೂ ಅಲ್ವಾ? ಹಿಂದೂಗಳ ಬಗ್ಗೆ ನಿಮ್ಗೆ ಗೌರವ ಇಲ್ವಾ? ನಿಮಗೆ ರಾಜಕಾರಣದ ಬೇಕು, ಓಟ್ ಬೇಕು ನಿಮಗೆ. ಹಿಂದೂ ಅಂತ ಹೇಳಿ ಮತ ಪಡೆಯೋದು ಅಷ್ಟೇ ನಿಮ್ಗೆ ಕೆಲಸ. ನಿಮ್ಗೆ ಯಾರ ಮೇಲೂ ಪ್ರೇಮ ಇಲ್ಲ, ಅಧಿಕಾರ ಬೇಕು, ಹಣ ಬೇಕು ನಿಮಗೆ. ಧರ್ಮಸ್ಥಳದ ಸೌಜನ್ಯ ದಲಿತ ಹುಡುಗಿ, ಆ ಕೊಲೆ ಕೇಸ್ ಇವತ್ತಿಗೂ ನೀವು ಹೊರಗೆ ತೆಗೆದಿಲ್ಲ. ನಿಮ್ಮ ಕಾಲದಲ್ಲಿ ಆದಂತ ಕೊಲೆ ಅದು. ಸಪೋರ್ಟ್ ಮಾಡ್ತೀರಿ ನೀವು ಆರೋಪಿಗಳನ್ನ. ನಿಮ್ಮ ಸರ್ಕಾರ ಇದ್ದಾಗ ಸಪೋರ್ಟ್ ಮಾಡಿದ್ದೀರಿ ನೀವು ಆರೋಪಿಗಳನ್ನ. ಅದಕ್ಕೆ ನಾವು ಎಲ್ಲಾ ಪ್ರಕರಣಗಳನ್ನು ಖಂಡಿಸ್ತೀವಿ. ಇವ್ರ ವರ್ತನೆಯನ್ನು ಖಂಡಿಸ್ತೀವಿ, ನಾವು ಪ್ರಕರಣಗಳು ಖಂಡಿಸ್ತೀವಿ. ಇವರು ಬಿಜೆಪಿ RSS ಇದೇನು ಸಂಘ ಪರಿವಾರದೆ, ಇವ್ರ ವರ್ತನೆಗಳನ್ನು ನಾವು ಖಂಡಿಸ್ತಾ ಇದ್ದೀವಿ. ಕೆಲವೊಂದು ಸಸ್ಪೆಂಡ್ ಅಂತ ಅಧಿಕಾರಿಗಳ ಪರವಾಗಿನೂ ಕೆಲವೊಂದು ಜನ ಪ್ರತಿಭಟನೆ ಮಾಡಿದ್ದಾರೆ. ಅಧಿಕಾರಿಗಳೇ, ಅವ್ರು ಯಾವುದೇ ಸಮಾಜದವರಾಗಿರ್ಲಿ ಏನೇ ಆಗಿರ್ಲಿ, ಆ ಸಸ್ಪೆಂಡ್ ಆದ ಅಧಿಕಾರಿಗಳು ಪರ ನಿಲ್ಲುಕ್ಕಿಂತನೂ ಈ ಒಂದು ಅನ್ಯಾಯ ಆದ ಇದ್ರ ಬಗ್ಗೆ ನಾವು ನಿಂತ್ಕೊಂಡು ಈ ಘಟನೆಗಳು ರಾಜ್ಯದಲ್ಲಿ ಎಲ್ಲೂ ಆಗಬಾರ್ದನ್ನಂತ ಒಂದು ಒತ್ತಾಯವನ್ನು ಮಾಡ್ತೇವೆ. ಜೊತೆಗೆ ಅದು ಇದರದ್ದು ಹುಬ್ಬಳ್ಳಿ ಘಟನೆ ಭಾಗ 1. ನಾನು ಇನ್ನೊಂದು ವಿಜಯಪುರ ಜಿಲ್ಲೆ ಅಹಿಂದ ಘಟಕದ ಪರವಾಗಿ ಇನ್ನೊಂದು ವಿಷಯವನ್ನು ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ. ವಿಜಯಪುರ ಜಿಲ್ಲೆಯಲ್ಲಿ ಅಹಿಂದ ವರ್ಗದ ಜನರಿಗೆ ಯಾವುದೇ ರಾಜಕೀಯ ಅಧಿಕಾರ ಸದ್ಯಕ್ಕೆ ಇಲ್ಲ. ಮೊನ್ನೆ ದೇವರಿಪ್ಪನಲ್ಲಿ ಹಿಂದುಳಿದ ವರ್ಗದ ನೇತಾರ ಸೋತರು, ನಗರದಲ್ಲಿ ಮೈನಾರಿಟಿ ಕೊಟ್ಟಿದ್ರು, ಅಲ್ಲಿ ಕೂಡ ಸೋತರು. ದಲಿತರು ಈಗ MP ನಿಂತಿದ್ದಾರೆ, ಗೆಲ್ಲಬಹುದು, ಸಂತೋಷ. ಅದಕ್ಕಾಗಿ ಏನು ವಿಧಾನ ಸಭೆಯಿಂದ ವಿಧಾನ ಪರಿಷತ್ತಿಗೆ ಏನು 7 ಸ್ಥಾನಗಳಿಗೆ ನಡೀತಾ ಇದೆ. ಅಧಿಕಾರ ವಂಚಿತ ವಿಜಯಪುರ ಜಿಲ್ಲೆಯ ಅಹಿಂದ ವರ್ಗಕ್ಕೆ ಇಲ್ಲಿ ಅವಕಾಶ ಮಾಡಿಕೊಡ್ಲೇಬೇಕು ಅಂತೇಳಿ ನಾವು ಸಮಗ್ರ ವಿಜಯಪುರ ಜಿಲ್ಲಾ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಎಲ್ಲ ವರ್ಗದ ಪರವಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರಲ್ಲಿ ಮತ್ತು ಸರ್ಕಾರಕ್ಕೆ ಒತ್ತಾಯವನ್ನ ನಾವು ಈ ಸಂದರ್ಭದಲ್ಲಿ ನಿಮ್ಮ ಮೂಲಕ ಮಾಡಲಿಕ್ಕೆ ಬಯಸ್ತೇವೆ. और खबरों के लिए देखते रहिए बी न्यूज़ नेशन।